ಸ್ನೇಹಿತರೆ ನಮಸ್ಕಾರ. ನಾನು ಮಧು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಉಪ್ಪರಳ್ಳಿ ಗ್ರಾಮದಲ್ಲಿ ಈ ರೋಸು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಒಂದು 4 ಜನ ರೈತರಿಗೆ ಇದು ಅನುಕೂಲ ಆಗಲಿ ಮತ್ತು ತೋಟ ಬಂದು ಡೈರೆಕ್ಟ್ ನೋಡಲಿ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ವಿಚಾರ ಏನಪ್ಪ ಅಂದರೆ, ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟ್ಸು ಇವರು ಸತತ ಒಂದು 7 ಮತ್ತು 8 ತಿಂಗಳಿಂದ ನಿರಂತರವಾಗಿ ಇದು ಬಳಕೆ ಮಾಡ್ತಾ ಬರ್ತಾ ಇದ್ದಾರೆ. ಸೊ ತುಂಬ ಜನ ಕೇಳ್ತಾಯಿದ್ರು, ಹತ್ತಿರದಲ್ಲಿ ಎಲ್ಲಾದರೂ ನೀವು ಪ್ರಾಡಕ್ಟ್ ಕೊಟ್ಟಿದ್ದೀರಾ, ಯಾರಿಗೆ ಅಂತ ಕೇಳ್ತಾಯಿದ್ರು ನಮ್ಮ ಸುತ್ತಮುತ್ತ. ಸೊ ನಾನು ಆ ಲೊಕೇಶನನ್ನು ತಿಳಿಸ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ತೋಟ ಬಂದು ಉಪ್ಪಾರಳ್ಳಿ ಗ್ರಾಮದಲ್ಲಿ, ಅಂದರೆ ಕಾಟೇರಮ್ಮ ದೇವಸ್ಥಾನ ಏನಿದೆ ಅದರ ಹಿಂಭಾಗ ಈ ತೋಟ ಬರುತ್ತೆ. ನೀವು ಬೇಕಾದರೆ ಬಂದು ನೋಡ್ಬೋದು. ರಾಮಚಂದ್ರ ಅಂತ ಹೇಳ್ಬಿಟ್ಟು ಇವರ ತೋಟದ ನಮ್ಮ ರೈತರ ಹೆಸರು. ಸ್ನೇಹಿತರೆ, ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ವಿಡಿಯೋನ ನೀವು ಹೆಚ್ಚಾಗಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಅದೇ ರೀತಿ ನೀವು ಹೆಚ್ಚಾಗಿ ನೀವು ನಮ್ಮ ವಿಡಿಯೋನ ನೀವು ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ. ಯಾಕೆಂದರೆ ನೀವು ನಮಗೆ ಏನು ಸಪೋರ್ಟ್ ಮಾಡ್ತೀರಾ ಮತ್ತು ಏನು ನಮ್ಮ ವಿಡಿಯೋ ನೀವು ಸಬ್ಸ್ಕ್ರೈಬು ಮತ್ತು ಸಪೋರ್ಟ್ ಮಾಡ್ತೀರಾ, ಮತ್ತು ನಮಗೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ನಮಗೆ ತುಂಬ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಸ್ನೇಹಿತರೆ, ನಾನು ಮತ್ತು ಗಿಡ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಗಿಡ ನಿಮಗೆ ನೋಡಬೇಕು ಅಂತ ಇಷ್ಟ ಆದರೆ ದಯವಿಟ್ಟು ಉಪ್ಪಾರಳ್ಳಿ ಗ್ರಾಮದಲ್ಲಿ ಬಂದು ರಾಮಚಂದ್ರನ್ ಅವ್ರ ತೋಟದಲ್ಲಿ ಬೇಕಾದರೆ ನೀವು ನೋಡ್ಬೋದು. ನಾನು ಅದು ಮೇನ್ ರೋಡ್ ದಾರಿ ಮತ್ತು ಆಮೇಲೆ ಈ ತೋಟಕ್ಕೆ ಬರ್ತಕ್ಕಂಥ ದಾರಿ ಕೂಡ ನಾನು ಈ ವಿಡಿಯೋದಲ್ಲಿ ಸಣ್ಣದಾಗಿ ನಾನು ಮೆನ್ಷನ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ನಾನು ಗಿಡ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಗಮನಿಸ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಕಂಪ್ಲೀಟ್ ಈ ಗಿಡ ಎಲ್ಲನೂ ಅಷ್ಟೇ ಸ್ನೇಹಿತರೆ, ಚಿಗುರು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ. ಮತ್ತು ಅದೇ ರೀತಿ ನೀವು ನೋಡೋದಾದರೆ ಹೂವು ನೀವು ಶೈನಿಂಗ್ ಕೂಡ ನೋಡ್ಬೋದು ಸ್ನೇಹಿತರೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಮಗ್ಗು ಕೂಡ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಮಗ್ಗು ಕೂಡ ಬಂದಿದೆ, ತುಂಬ ಚೆನ್ನಾಗಿ ಶೈನಿಂಗ್ ಇದೆ. ಮತ್ತು ಆಮೇಲೆ ಎಲೆ ನೀವು ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ ಯಾವ ಥರ ಅಂತ ಹೇಳ್ಬಿಟ್ಟು. ತುಂಬ ಹಚ್ಚ ಹಸಿರು ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಮತ್ತು ನೋಡಿ, ನಮ್ಮ ಸ್ಟೆಮ್ ರಿಚ್ಚು ಬಯೋ 99 ರೆಗ್ಯುಲರ್ ಬಳಕೆ ಮಾಡ್ತಾರೆ ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ ಹೂವು ಆಲ್ರೆಡಿ ಅವ್ರು ಕಿತ್ತಿದ್ದಾರೆ. ಹೂವು ಕಿತ್ತಿರೋ ಜಾಗದಲ್ಲಿ ಮತ್ತು ಯಾವ ಥರ ಲಾಕ್ಸ್ ಹೊಡೆದಿದೆ ಅಂತ ನೀವು ಗಮನಿಸ್ಬೋದು. ತುಂಬ ಚೆನ್ನಾಗಿ ಲಾಕ್ಸ್ ಕೂಡ ಹೊಡೆದಿದೆ. ನಿರಂತರವಾಗಿ ನಮ್ಮ ಪ್ರಾಡಕ್ಟ್ ಇವರು ಬಳಕೆ ಮಾಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ, ಗಮನಿಸ್ಬೋದು ಸ್ನೇಹಿತರೆ. ಮತ್ತು ಹೂವು ಕ್ವಾಲಿಟಿ ಆ್ಯಕ್ಚುಲಿ ಸ್ಟೆಮ್ಮು ನೋಡ್ಬೋದು ಸ್ನೇಹಿತರೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸ್ಟೆಮ್ಮು ಉದ್ದ ನೋಡ್ಬೋದು, ದಪ್ಪ ನೋಡ್ಬೋದು, ಮತ್ತು ಹೂವು ಶೈನಿಂಗು, ಹೂವು ಮತ್ತು ದಪ್ಪ ನೋಡ್ಬೋದು ಕಂಪ್ಲೀಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಎಲೆ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟ್ಸು ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಗಿಡದಲ್ಲಿ ರೋಗ ನಿರೋಧಕ ಅನ್ನೋದು ನಿಮಗೆ ಇದಾಗುತ್ತೆ ಸ್ನೇಹಿತರೆ, ಕಂಟ್ರೋಲ್ ಬರುತ್ತೆ. ನಿರಂತರವಾಗಿ ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟ್ಸು ಬಳಕೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೆಳೆ ಮಾಡಿದ್ದಾರೆ. ನೀವು ಗಮನಿಸ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲರಿಗೂ, ಪ್ರತಿಯೊಬ್ಬ ರೈತರಿಗೂ ಈ ಮಾಹಿತಿ ಅನುಕೂಲ ಆಗಲಿ ಮತ್ತು ಈ ತೋಟ ಬಂದು ನೋಡಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡ್ಬೋದು ಹೂವು, ಪ್ರತಿಯೊಂದು ಗಿಡದಲ್ಲೂ ಹೂವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ, ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ಮತ್ತು ಚಿಗುರು ಕೂಡ ಈ ಪಕ್ಕದ ಗಿಡದಲ್ಲೂ ಕೂಡ ನೋಡ್ಬೋದು. ಮತ್ತು ಹೂವು ಇಲ್ಲೂ ನೋಡ್ಬೋದು, ನೀವು ಇನ್ನೊಂದು ಗಿಡದಲ್ಲಿ ನೋಡ್ಬೋದು ಹೂವು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ, ಶೈನಿಂಗು, ಹೂವು ಕ್ವಾಲಿಟಿ ಎಲ್ಲನೂ ತುಂಬ ಚೆನ್ನಾಗಿದೆ. ಮತ್ತು ಅದೇ ರೀತಿ ಮುಂದೆ ಗಿಡದಲ್ಲಿ ಬರೋದಾದರೆ ಇಲ್ಲೂ ನೋಡ್ಬೋದು ಹೂವು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಅದೇ ರೀತಿ ನೀವು ತೋಟ ಒಂದು ಸ್ವಲ್ಪ ನೀವು ಮೇಲೆ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಕಂಪ್ಲೀಟು ಒಂಥರ ತುಂಬ ರೆಡ್, ತುಂಬ ಚೆನ್ನಾಗಿ ಕಾಣ್ತಿದೆ. ಹೂವು ಶೈನಿಂಗು ಅದೆಲ್ಲ ನೋಡ್ಬೋದು. ಸ್ನೇಹಿತರೆ, ನಿಮಗೇನಾದರೂ ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು. ನನ್ನ ನಂಬರ್ ಬಂದು 9902168161 ಅಂತ. ಮತ್ತು ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ, ಬೇಕಾದರೆ ಈ ತೋಟ ಕೂಡ ಯಾರಾದರೂ ಬಂದು ನೋಡ್ತೀರಾ ಅಂದರೆ ಉಪ್ಪಾರಳ್ಳಿ ಗ್ರಾಮದಲ್ಲಿ ರಾಮಚಂದ್ರ ಅಂತ ಹೇಳ್ಬಿಟ್ಟು ಈ ತೋಟದ ನಮ್ಮ ರೈತರ ಹೆಸರು. ಕಾಟೇರಮ್ಮ ದೇವಸ್ಥಾನ ಏನಿದೆ ಅದರ ಹಿಂಭಾಗ ತೋಟ ಬರುತ್ತೆ. ಯಾರಾದರೂ ಬೇಕಾದ್ರೆ ಬಂದು ಈ ತೋಟ ಒಂದ್ಸರಿ ನೋಡಿ ಮತ್ತು ಆ ತೋಟದ ಮಾಲೀಕರ ಹತ್ರ ಬೇಕಾದ್ರೆ ನೀವು ಮಾತಾಡ್ಬೋದು. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ.